ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗಳು ಇಶಾನು ಫಸ್ಟ್ ಡೇ ಆಫ್ ಸ್ಕೂಲ್ ಹೇಗಿತ್ತು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಾವು ಸ್ಕೂಲ್ಗೆ ಅಡ್ಮಿಷನ್ ತೊಗೋಬೇಕು ಅಂತ ಅಂದರೆ ಫಸ್ಟ್ ಆನ್ಲೈನಲ್ಲಿ ಅಪ್ಲೈ ಮಾಡಿರಬೇಕು. ಒಂದು ರೀಜನ್ಗೆ ಒಂದು ಸ್ಕೂಲ್ ಅಂತ ಮೊದಲೇ ಅಲೋಕೇಟ್ ಮಾಡಿರ್ತಾರೆ. ಸೊ ನಾವು ಅದೇ ಸ್ಕೂಲ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಅಪ್ಲೈ ಮಾಡಿ 10-15 ಡೇಸಲ್ಲಿ ನಮಗೆ ಸ್ಕೂಲ್ ಕಡೆಯಿಂದ ರೆಸ್ಪಾನ್ಸ್ ಬರುತ್ತೆ. ನಮಗೆ ನಿನ್ನೆ ಮೇಲ್ ಬಂದು August 21 ಕಿಡ್ ಜೊತೆ ಫ್ಯಾಮಿಲಿನೂ ಬರಬೇಕು ಅಂತ. ಸೊ ನಾವು ಹೋಗ್ತಾ ಇದ್ದೀವಿ ಬ್ರಿಯರ್ ಕ್ರೀಕ್ ಎಲಿಮೆಂಟರಿ ಸ್ಕೂಲ್ಗೆ. ನಮ್ಮ ರೀಜನ್ಗೆ ಅಂದರೆ ನಾವಿರೋ ರ್ಯಾಲಿಗೆ ಬ್ರಿಯರ್ ಕ್ರೀಕ್ ಎಲಿಮೆಂಟರಿ ಸ್ಕೂಲ್ ಸಿಕ್ತು ನಮ್ಮ ಇಶಾಗೆ. ಇದು ಒಂದು ಪಬ್ಲಿಕ್ ಸ್ಕೂಲ್. ಯೂಶ್ವಲಿ ಎಲ್ಲರೂ ಗೌರ್ಮೆಂಟ್ ಸ್ಕೂಲ್ಗೆ ಅಡ್ಮಿಷನ್ ತಗೊಳ್ಳೋದು ಅಮೆರಿಕದಲ್ಲಿ. ಮತ್ತು ಇಲ್ಲಿ ಪಬ್ಲಿಕ್ ಸ್ಕೂಲ್ಗಳಲ್ಲಿ ಡಿಫ್ರೆಂಟ್ ಇಯರ್ ಆಫ್ ಕ್ಯಾಲೆಂಡರ್ನ ಫಾಲೋ ಮಾಡ್ತಾರೆ. ನಮ್ಮ ಇಶಾಕ್ ಸಿಕ್ಕಿರೋ ಬ್ರಿಯರ್ ಕ್ರೀಕ್ ಎಲಿಮೆಂಟರಿ ಪಬ್ಲಿಕ್ ಸ್ಕೂಲಲ್ಲಿ ಇಯರ್ ರೌಂಡ್ ಕ್ಯಾಲೆಂಡರ್ನ ಫಾಲೋ ಮಾಡ್ತಿದ್ದಾರೆ. ಅಂದರೆ ಇಲ್ಲಿ 4 ಟ್ರ್ಯಾಕ್ಸ್ ಇರುತ್ತೆ. ಆ 4 ಟ್ರ್ಯಾಕ್ಸಲ್ಲಿ ಒಂದು ಟ್ರ್ಯಾಕ್ಗೆ ಸ್ಟೂಡೆಂಟ್ಸ್ನ ಅಸೈನ್ ಮಾಡ್ತಾರೆ. ಎವ್ರಿ 45 ಡೇಸ್ ಆದಮೇಲೆ 15 ಡೇಸು ರಜಾ ಕೊಡ್ತಾರೆ. ನೆಕ್ಸ್ಟ್ ಇನ್ನೊಂದು ಟೈಪ್ ಆಫ್ ಕ್ಯಾಲೆಂಡರ್ನ ಕೆಲವು ಕಡೆ ಫಾಲೋ ಮಾಡ್ತಾರೆ. ಅದು ಟ್ರೆಡಿಷ್ನಲ್ ಕ್ಯಾಲೆಂಡರು. ಅಲ್ಲಿ ನಮ್ಮ ಇಂಡಿಯಾದಲ್ಲೆಲ್ಲ ಹೇಗೆ ಫಾಲೋ ಮಾಡ್ತೀವಿ ಅದೇ ಥರ 10 ಮಂತ್ಸ್ ಸ್ಕೂಲ್ ಇರುತ್ತೆ, 2 ಮಂತ್ಸ್ ಹಾಲಿಡೇ ಇರುತ್ತೆ. ಓಕೆ, ನಮ್ಮ ಇಶಾ 5 ಇಯರ್ಸ್ ಆಗಿರೋದ್ರಿಂದ ಅವಳಿಗೆ ಕಿಂಡರ್ ಗಾರ್ಡನಲ್ಲಿ ಸೀಟ್ ಸಿಕ್ತು. ಸೊ ಇದು ಏನು ನೋಡ್ತಾ ಇದ್ದೀರೋ ಕ್ಲಾಸ್ ರೂಮು ಆ್ಯಂಡ್ ಅವರು ಕ್ಲಾಸ್ ಟೀಚರು. ಇಲ್ಲಿ ಸ್ಕೂಲ್ ಟೈಮಿಂಗ್ಸ್ ಕಿಂಡರ್ ಗಾರ್ಡನ್ ಅವ್ರಿಗೆ 9:15 3:15 ಅಂತ ಹೇಳಿದ್ದಾರೆ. ಸ್ನ್ಯಾಕ್ಸ್ ಮತ್ತು ಲಂಚ್ ಇಲ್ಲೇ ಪ್ರೊವೈಡ್ ಮಾಡ್ತಾರೆ. ಆ ಫೆಸಿಲಿಟೀಸ್ ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ಗೆ ಮಾತ್ರ. ಸೆಲೆಕ್ಟ್ ಆಗದೇ ಇರೋ ಸ್ಟೂಡೆಂಟ್ಸ್ ಬೇಕಿದ್ದರೆ ಪೇ ಮಾಡಿ ಫುಡ್ ತೊಗೋಬೋದು ಅಲ್ಲಿ. ಇಲ್ಲ ಇನ್ನೊಂದು ಆಪ್ಷನ್ ಏನು ಅಂತಂದರೆ ಮನೆಯಿಂದಲೇ ಕೊಟ್ಟು ಕಳಿಸ್ಬೋದು. ಸೊ ಈ 2 ಆಪ್ಷನಲ್ಲಿ ನಾವು ಯಾವುದಾದ್ರೂ ಒಂದು ಆಪ್ಷನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಮತ್ತು ಇಲ್ಲಿ ಎಜುಕೇಷನ್ ಮತ್ತು ಬಸ್ ಫೆಸಿಲಿಟೀಸ್ ಎಲ್ಲ ಫ್ರೀ ಇರುತ್ತೆ. ಮನೆ ಹತ್ರನೇ ಪಿಕ್ ಮತ್ತು ಡ್ರಾಪ್ ಮಾಡ್ತಾರೆ ಮಕ್ಕಳನ್ನ. ಥ್ಯಾಂಕ್ ಯು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.